ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ಜ್ಞಾನವನ್ನು ನೀಡಲು ಸಮರ್ಥರಾಗಿರುವಂತಹ ವೇದ ಅಧ್ಯಯನ ಸಂಪನ್ನರು, ಇಂದ್ರಿಯ ನಿಗ್ರಹಿಗಳು, ಚಿತ್ತಶುದ್ಧಿಯನ್ನು ಹೊಂದಿರುವವರು, ಸಕಲ ಲೋಕಕ್ಕೆ ಆಚಾರ್ಯ ಸ್ಥಾನದಲ್ಲಿರುವವರು ಆದ ನಾರದ ಮಹಾಮುನಿಗಳು ಬ್ರಹ್ಮದೇವನ ಅಣತಿಯಂತೆ ವರುಣಪುತ್ರರು ಮಹೋತ್ತಪಸ್ವಿಗಳಾದ ವಾಲ್ಮೀಕಿ ಋಷಿವರ್ಯರಲ್ಲಿಗೆ ಆಗಮಿಸಿದರು. ನಾರದ ಮಹಾಮುನಿಗಳ ಆಗಮನದಿಂದ ಹರ್ಷಚಿತ್ತರಾದ ವಾಲ್ಮೀಕಿ ಋಷಿಗಳು ನಾರದರನ್ನು ಯಥೋಚಿತವಾಗಿ ಸತ್ಕರಿಸಿ ವಿನಯಪೂರ್ವಕವಾಗಿ ತಮ್ಮ ಪ್ರಶ್ನೆಯನ್ನು ಅವರ ಮುಂದಿಟ್ಟರು. ಈ ಲೋಕದಲ್ಲಿ ಅತಿ ಪರಾಕ್ರಮಿಯಾಗಿರುವ ಬಲವಾದ ಬಾಹುಗಳನ್ನು ಹೊಂದಿರುವ ಸತ್ಯವಂತನು, ಪರೋಪಕಾರಿಯು, ಉತ್ತಮ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರುತ್ತಿರುವವನು, ಪ್ರಜಾಪ್ರಿಯನು, ಕ್ರೋಧಮುಕ್ತನು, ದೃಢಮನಸ್ಸಿನವನು, ಎಲ್ಲ ಧರ್ಮಗಳನ್ನು ಅರಿತವನು, ತೇಜೋವಂತನು, ವೀರ್ಯವಂತನು ಆಗಿರುವಂತಹ ಪುರುಷನ ಕುರಿತು ತಿಳಿದುಕೊಳ್ಳುವ ಕುತೂಹಲವಾಗಿದೆ. ನನ್ನ ಈ ಕುತೂಹಲವನ್ನು ಪರಿಹರಿಸಿ ಸಮಗ್ರ ಜ್ಞಾನವನ್ನು ದಯಪಾಲಿಸುವಿರಾ? ವಾಲ್ಮೀಕಿ ಋಷಿಯ ಮಾತನ್ನು ಕೇಳಿ ನಾರದ ಮುನಿವರ್ಯರು ನಸುನಕ್ಕರು. ಇಕ್ಷ್ವಾಕು ವಂಶದ ಕುಲದೀಪಕನಾದ ಅರಸನೋರ್ವನಿದ್ದಾನೆ. ಆತನನ್ನು ರಾಮ ಎಂಬ ಹೆಸರಿನಿಂದ ಜನರು ಗುರುತಿಸುತ್ತಾರೆ. ಆತನು ಸಕಲ ಜೀವಕೋಟಿಗಳನ್ನು, ಜಗತ್ತಿನ ಎಲ್ಲ ಧರ್ಮಗಳನ್ನು, ಸ್ವಜನರನ್ನು ರಕ್ಷಿಸಬಲ್ಲವನಾಗಿದ್ದಾನೆ. ಮಹಾಶಕ್ತಿವಂತನು, ಸದಾ ಹಸನ್ಮುಖಿಯು, ಸಕಲ ನೀತಿಗಳನ್ನು ಅರಿತಿರುವವನು, ಮಹಾಮೇಧಾವಿಯೂ ಆದ, ಸಕಲ ಶಾಸ್ತ್ರಗಳನ್ನು ಅರಿತಿರುವವನು, ಮನೋಹರವಾದ ಕಂಠ ಮತ್ತು ಕೆನ್ನೆಯನ್ನು ಹೊಂದಿರುವವನು, ವಿಶಾಲವಾದ ವಕ್ಷಸ್ಥಲದಿಂದ ಕೂಡಿದ ರಾಮನು ಬೆಳಗುವ ತೇಜಪುಂಜದಂತಿದ್ದಾನೆ. ಅಜಾನುಭಾವವಾಗಿ ಸಿಂಹ ಗಾಂಭೀರ್ಯವನ್ನು ಹೊಂದಿರುವ ಆತನ ಅಂಗಗಳು ಅತ್ಯಂತ ಸುಂದರವಾಗಿದೆ. ಸತ್ಯವಂತನು, ಪ್ರಜಾಚಿಂತಕನೂ ಆದ ಆತನನ್ನು ಸಕಲರು ಪ್ರೀತಿಯಿಂದ ನೋಡುತ್ತಾರೆ. ಮನೋಹರವಾದ ಆತನ ಶರೀರ ನಡೆ ಸಕಲರಿಗೂ ಪ್ರೀತಿಪಾತ್ರವಾಗಿದೆ. ವೇದೋಪನಿಷತ್ತುಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಧನುರ್ವೇದ ಪಾರಂಗತನಾಗಿರುವ, ಅಸಾಧಾರಣ ಬುದ್ಧಿಶಕ್ತಿಯನ್ನು ಹೊಂದಿರುವ, ಸರ್ವಜನಪ್ರಿಯನಾದ ಆತನನ್ನು ಎಲ್ಲರೂ ಆದರ ಗೌರವಗಳಿಂದ ನೋಡುತ್ತಾರೆ. ಕೌಸಲ್ಯ ಸುತನಾದ ರಾಮನು ಪರಾಕ್ರಮದಲ್ಲಿ ವಿಷ್ಣುವಿಗೆ ಸಮಾನನು, ಚಂದ್ರನಂತೆ ಬೆಳಗುವವನು, ಶೌರ್ಯದಲ್ಲಿ ಕಾಲಾಗ್ನಿಗೆ ಸಮಾನನಾಗಿ, ಕ್ಷಮಾಗುಣದಲ್ಲಿ ಭೂಮಿಯಂತಿದ್ದು, ಸಂಪತ್ತಿನಲ್ಲಿ ತ್ಯಾಗದಲ್ಲಿ ಕುಬೇರನಿಗೆ ಸಮಾನನಾಗಿದ್ದಾನೆ. ಎಲ್ಲ ಸದ್ಗುಣಗಳನ್ನು ಮೈಗೂಡಿಸಿಕೊಂಡಿರುವ, ಸತ್ಯ, ನ್ಯಾಯ, ನೀತಿಗಳನ್ನು ಪ್ರಾಣದಂತೆ ಪ್ರೀತಿಸುವ ಶ್ರೀರಾಮನು ತನ್ನ ತಂದೆಯಾದ ದಶರಥನಲ್ಲಿ ಅಪಾರ ಗೌರವವನ್ನು ಹೊಂದಿದವನಾಗಿದ್ದಾನೆ. ತನ್ನ ಸುತನ ಅಪರಿಮಿತವಾದ ಜ್ಞಾನ ಸಂಪತ್ತನ್ನು, ಅರ್ಹತೆಯನ್ನು ಮನಗಂಡ ದಶರಥನು ಮಗನ ಪಟ್ಟಾಭಿಷೇಕದ ಕುರಿತಾಗಿ ಸಿದ್ಧತೆ ನಡೆಸತೊಡಗಿದನು. ಪಟ್ಟಾಭಿಷೇಕದ ವಿಷಯವು ದಶರಥನ ಭಾರ್ಯೆಯರಲ್ಲಿ ಒಬ್ಬಳಾದ ಕೈಕೇಯಿ ದೇವಿಗೆ ತಿಳಿಯಿತು. ಈ ಮೊದಲೇ ಪತಿಯಿಂದ ಪಡೆದಿದ್ದ ವರಗಳನ್ನು ಪಡೆಯಲು ಇದೇ ಸೂಕ್ತ ಸಮಯವೆಂದು ಕೈಕೇಯಿ ದೇವಿಯು ತೀರ್ಮಾನಿಸುತ್ತಾಳೆ. ಕೈಕೇಯಿ ದೇವಿಯು ರಾಮನಿಗೆ 12 ವರ್ಷಗಳ ಕಾಲ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕ ಎನ್ನುವ ವರವನ್ನು ಪತಿಯಲ್ಲಿ ಬೇಡಿದಳು. ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳುವ ಕಾರಣದಿಂದ ದಶರಥನು ಪತ್ನಿಗೆ ವರ ನೀಡಿದನು. ಈ ಪ್ರಕಾರವಾಗಿ ಶ್ರೀರಾಮನು ವನವಾಸಕ್ಕೆ ಹೊರಟನು. ಅಣ್ಣನಲ್ಲಿ ಅತಿ ಪ್ರೀತಿ, ಗೌರವಗಳಿರುವ ಲಕ್ಷ್ಮಣನು ರಾಮನನ್ನು ಹಿಂಬಾಲಿಸಿದನು. ರಾಮನಿಗೆ ಅತಿ ಪ್ರಿಯಳಾದ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಸೀತೆಯು ರಾಮನನ್ನು ಅನುಸರಿಸಿದಳು. ರಾಮನು ವಿಯೋಗದಿಂದ ಅಯೋಧ್ಯೆಯ ಪ್ರಜೆಗಳು ದುಃಖಿತರಾದರು. ದಶರಥ ಮಹಾರಾಜನು ಬಹುದೂರದವರೆಗೆ ರಾಮನನ್ನು ಅನುಸರಿಸಿದನು. ಗಂಗಾ ನದಿ ತೀರ ಸಮೀಪಿಸಿತು. ರಾಮನು ತನ್ನೊಂದಿಗೆ ಹಿಂದಿರುಗಿ ಹೋಗುವಂತೆ ವಿನಯಪೂರ್ವಕವಾಗಿ ವಿನಂತಿಸಿಕೊಂಡನು. ಗಂಗಾ ನದಿ ತಟದಲ್ಲಿರುವ ಶೃಂಗಿಬೇರಪುರದ ರಾಜನಾದ ಗುಹನು ರಾಮ, ಲಕ್ಷ್ಮಣ ಮತ್ತು ಸೀತೆಯನ್ನು ಸ್ವಾಗತಿಸಿದನು. ಗುಹನಿಂದ ಬೀಳ್ಕೊಂಡ ಶ್ರೀರಾಮನು ಸಹೋದರ ಮತ್ತು ಪತ್ನಿಯೊಡಗೂಡಿ ಚಿತ್ರಕೂಟಕ್ಕೆ ತೆರಳಿದರು. ಇತ್ತ ಅಯೋಧ್ಯೆಯಲ್ಲಿ ಪುತ್ರಶೋಕದಿಂದ ದಶರಥ ಮಹಾರಾಜನು ಮರಣ ಹೊಂದಿದನು. ಭರತನು ದುಃಖಿಸುತ್ತಾ ರಾಮನಲ್ಲಿಗೆ ಆಗಮಿಸಿದ ಅಯೋಧ್ಯೆಗೆ ಮರಳಿ ರಾಜ್ಯವನ್ನು ಸ್ವೀಕರಿಸುವಂತೆ ಅಂಗಲಾಚಿ ಬೇಡಿಕೊಂಡನು. ಆದರೆ ರಾಮನು ಭರತನನ್ನು ಸೂಕ್ತ ನುಡಿಗಳಿಂದ ಸಂತೈಸಿದನು. ಭರತನು ರಾಮನ ಪಾದುಕೆಗಳನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ವಾಸಿಸುತ್ತಾ ರಾಜ್ಯವನ್ನು ಆಳತೊಡಗಿದನು. ಅನಂತರ ಶ್ರೀರಾಮನು ಮುಂದಕ್ಕೆ ಪ್ರಯಾಣ ಕೈಗೊಂಡು ದಂಡಕಾರಣ್ಯವನ್ನು ಪ್ರವೇಶಿಸುತ್ತಾನೆ. ಋಷಿ ಮುನಿಗಳಿಗೆ ತೊಂದರೆ ನೀಡುತ್ತಿದ್ದ ವಿರಾಧ ಎಂಬ ಹೆಸರಿನ ರಾಕ್ಷಸನನ್ನು ಸಂಹರಿಸಿ
ಆನಂತರ ಅಗಸ್ತ್ಯ ಮತ್ತು ಶರಭಂಗ ಮಹರ್ಷಿಗಳ ಆಶೀರ್ವಾದ ಪಡೆಯುತ್ತಾನೆ. ಅಗಸ್ತ್ಯ ಮಹಾಮುನಿಗಳು ನೀಡಿದ ದೇವೇಂದ್ರ ವರಪ್ರಸಾದ ಧನುಸ್ಸನ್ನು ಶ್ರೇಷ್ಠವಾದ ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಸ್ವೀಕರಿಸುತ್ತಾನೆ. ಮಾಯಾರೂಪಿಯಾದ ಶೂರ್ಪನಖಿ ಎಂಬ ಹೆಸರಿನ ರಾಕ್ಷಸಿಯು ರಾಮನ ಮೋಹಕ ರೂಪಕ್ಕೆ ಮರಳಾಗಿ ತನ್ನನ್ನು ವರಿಸುವಂತೆ ಒತ್ತಾಯ ಮಾಡಿದಳು. ಕುಪಿತನಾದ ಲಕ್ಷ್ಮಣನು ಅವಳನ್ನು ದಂಡಿಸಿದನು. ಕರ, ತ್ರಿಶರಸ, ದೂಷಣ ಎನ್ನುವ ರಕ್ಕಸರು ಆಕ್ರಮಣ ಮಾಡಿದಾಗ ಶ್ರೀರಾಮನು ಅವರನ್ನು ಸಂಹರಿಸಿದನು. ಮದದಿಂದ ಮೇಲೇರಿ ಬಂದ 14,000 ರಕ್ಕಸರನ್ನು ಸಹ ಶ್ರೀರಾಮನು ಸಂಹರಿಸಿದನು. ತನ್ನ ಸಹೋದರಿ ಶೂರ್ಪಣಖಿಗೆ ಆದ ಅವಮಾನವನ್ನು ಕೇಳಿ ಕುಪಿತನಾದ ರಾವಣನು ಮಾರೀಚನೆಂಬ ಹೆಸರಿನ ಮಾಯಾವಿ ರಾಕ್ಷಸನೊಂದಿಗೆ ಸೇರಿ ಕಪಟದಿಂದ ಸೀತಾಮಾತೆಯನ್ನು ಅಪಹರಿಸಿದನು. ತಡೆಯಲು ಬಂದ ಜಟಾಯು ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿದನು. ಜಟಾಯು ಪಕ್ಷಿಯು ಅಗ್ನಿ ಸಂಸ್ಕಾರವನ್ನು ಶ್ರೀರಾಮನು ನೆರವೇರಿಸಿ ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗಿದನು. ಆನಂತರ ಕಬಂಧನೆಂಬ ರಕ್ಕಸನನ್ನು ಸಂಹರಿಸಿ ಮುಂದೆ ಸಾಗಿ ಮಹಾಭಕ್ತೆಯಾದ ಶಬರಿಯನ್ನು ಆಶೀರ್ವದಿಸಿದನು. ಪಂಪಾ ಸರೋವರದ ಸಮೀಪದಲ್ಲಿ ಹನುಮಂತನೆಂಬ ಹೆಸರಿನ ವಾನರನನ್ನು ಭೇಟಿಯಾದನು. ಹನುಮಂತನು ಶ್ರೇಷ್ಠ ವಾನರರಾದ ಸುಗ್ರೀವನನ್ನು ರಾಮನಿಗೆ ಪರಿಚಯಿಸಿದನು. ಸುಗ್ರೀವನು ವಾಲಿ ತನಗೆ ನೀಡಿದ ತೊಂದರೆಯನ್ನು ಸವಿಸ್ತರವಾಗಿ ರಾಮನಿಗೆ ವಿವರಿಸಿದನು. ರಾಮನು ವಾಲಿ ಸಂಹಾರ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು. ರಾಮನ ಪರಾಕ್ರಮದ ಕುರಿತು ಸುಗ್ರೀವನು ಪ್ರಶ್ನಿಸಿದಾಗ ಶ್ರೀರಾಮನು ದುಂದುಬಿ ಎಂಬ ಹೆಸರಿನ ರಾಕ್ಷಸನ ಬೃಹದಾಕಾರದ ಅಸ್ಥಿಪಂಜರವನ್ನು ಕಾಲಿನ ಹೆಬ್ಬೆಟ್ಟಿನಿಂದ 10 ಯೋಜನ ದೂರಕ್ಕೆ ಎಗರುವಂತೆ ಮಾಡಿದನು. ಆನಂತರ ಏಕೈಕ ಶರದಿಂದ 7 ಸಾಲು ವೃಕ್ಷಗಳನ್ನು ಸಮೀಪದ ಬೆಟ್ಟವನ್ನು ಭೇದಿಸಿ ಆ ಶರವು ಪಾತಾಳ ಲೋಕವನ್ನು ಪ್ರವೇಶಿಸುವಂತೆ ಮಾಡಿದನು. ಸುಗ್ರೀವನಿಗೆ ರಾಮನ ಪರಾಕ್ರಮದಲ್ಲಿ ನಂಬಿಕೆ ಉಂಟಾಯಿತು. ಕಿಷ್ಕಿಂಧ ನಗರವನ್ನು ಆಳುತ್ತಿರುವ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ಅರಸನನ್ನಾಗಿ ನಿಯುಕ್ತಿಗೊಳಿಸಿದನು. ಸುಗ್ರೀವನು ಸೀತಾಮಾತೆಯನ್ನು ಹುಡುಕಲು ಎಲ್ಲ ದಿಕ್ಕುಗಳಲ್ಲಿಯೂ ವಾನರರನ್ನು ಕಳಿಸಿ ಹನುಮಂತನು 100 ಯೋಜನ ವಿಶಾಲವಾದ ಸಮುದ್ರವನ್ನು ಹಾರಿ ಲಂಕಪಟ್ಟಣವನ್ನು ತಲುಪಿದನು. ಅಶೋಕವನದಲ್ಲಿ ದುಃಖಿತಳಾಗಿ ಕುಳಿತಿರುವ ಸೀತಾಮಾತೆಯನ್ನು ಕಂಡನು. ತನ್ನ ಮೇಲೆ ಆಕ್ರಮಣ ಮಾಡಿದ ರಾವಣನ ಕಿರಿಯ ಮಗ ಅಕ್ಷಯಕುಮಾರನನ್ನು ಸಂಹರಿಸಿ ರಾವಣನ ಹಿರಿಯ ಮಗ ಇಂದ್ರಜಿತು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಮನ್ನಣೆ ನೀಡಿ ಬಂಧಿತನಾದನು. ಸಭೆಯಲ್ಲಿ ತನ್ನನ್ನು ಅವಮಾನಿಸಿದ್ದಕ್ಕಾಗಿ ಅಶೋಕವನವೊಂದನ್ನು ಬಿಟ್ಟು ಲಂಕಾಪಟ್ಟಣದ ಎಲ್ಲೆಡೆಯೂ ಬೆಂಕಿ ಹಚ್ಚಿದನು. ಆನಂತರ ಸೀತಾಮಾತೆಯ ವಿಷಯವನ್ನು ಅರುಹಲು ಶ್ರೀರಾಮನಲ್ಲಿಗೆ ತೆರಳಿದನು. ನಡೆದ ವಿಷಯವನ್ನು ಸವಿಸ್ತಾರವಾಗಿ ಅರುಹಿದನು. ಆನಂತರ ಶ್ರೀರಾಮನು ವಾನರ ಸೈನ್ಯದೊಂದಿಗೆ ಸಮುದ್ರ ತೀರವನ್ನು ತಲುಪಿದನು. ಬೆಂಕಿಯುಗುಳುವ ರಾಮಬಾಣಗಳು ಸಮುದ್ರವನ್ನು ಬತ್ತಿಸಲು ಉದ್ಯುಕ್ತವಾದಾಗ ಭಯಗೊಂಡ ಸಮುದ್ರರಾಜನು ಪ್ರತ್ಯಕ್ಷನಾಗಿ ಸಮುದ್ರವನ್ನು ದಾಟುವ ಮಾರ್ಗವನ್ನು ಬೋಧಿಸಿದನು. ನಳನೆಂಬ ಹೆಸರಿನ ವಾನರ ಶ್ರೇಷ್ಠನು ಇತರ ವಾನರರೊಂದಿಗೆ ಸೇರಿ ಸೇತುವೆಯನ್ನು ನಿರ್ಮಿಸಿದನು. ಕಪಿ ಸೈನ್ಯದೊಂದಿಗೆ ಲಂಕೆಗೆ ಆಗಮಿಸಿದ ಶ್ರೀರಾಮನು ಇತರ ರಾಕ್ಷಸರೊಂದಿಗೆ ರಾವಣನನ್ನು ಸಂಹರಿಸಿದನು. ತಾನು ದೋಷರಹಿತಳೆಂದು ಸ್ಪಷ್ಟಪಡಿಸಲು ಸೀತಾಮಾತೆಯು ಅಗ್ನಿಯನ್ನು ಪ್ರವೇಶಿಸಿದಳು. ಅಗ್ನಿದೇವನು ಪ್ರತ್ಯಕ್ಷನಾಗಿ ಸೀತಾಮಾತೆಯು ಪರಮಪವಿತ್ರಳೆಂದು ಸಾರಿದನು. ಪುಷ್ಪಕ ವಿಮಾನದಲ್ಲಿ ಭಾರದ್ವಾಜ ಋಷಿಗಳಲ್ಲಿ ತೆರಳಿ ಆನಂತರ ಅಯೋಧ್ಯೆಗೆ ಮರಳಿದ ಶ್ರೀರಾಮನನ್ನು ಸಕಲ ಪ್ರಜೆಗಳೂ ಸಹ ಆನಂದದಿಂದ ಸ್ವಾಗತಿಸಿದರು. ನಂದಿ ಗ್ರಾಮಕ್ಕೆ ಪ್ರಯಾಣಿಸಿ ಅಲ್ಲಿ ಜಟೆಯನ್ನು ತೆಗೆಸಿ ಆನಂತರ ಅಯೋಧ್ಯೆಯ ದೊರೆಯಾದನು. ರಾಮರಾಜ್ಯದಲ್ಲಿ ಪ್ರಜೆಗಳು ಅತ್ಯಂತ ಆನಂದದಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ, ನಿರ್ಭಯದಿಂದ ಬದುಕತೊಡಗಿದರು. ಈ ರೀತಿಯಾಗಿ ನಾರದ ಮಹರ್ಷಿಗಳು ಸಂಕ್ಷಿಪ್ತವಾಗಿ ಶ್ರೀರಾಮ ಚರಿತ್ರೆಯನ್ನು ವಾಲ್ಮೀಕಿ ಋಷಿಗೆ ಬೋಧಿಸಿದರು. ವಾಲ್ಮೀಕಿಯು ಭಕ್ತಿಯಿಂದ ಯಥಾವತ್ ರೀತಿಯಲ್ಲಿ ನಾರದರನ್ನು ತಮ್ಮ ಶಿಷ್ಯರೊಂದಿಗೆ ಪೂಜಿಸಲಾಗಿ ನಾರದರು ಸಂತಸಚಿತ್ತರಾಗಿ ವಾಲ್ಮೀಕಿಯನ್ನು ಅನುಗ್ರಹಿಸಿ ಅಂತರಿಕ್ಷ ಮಾರ್ಗವಾಗಿ ಸ್ವರ್ಗದತ್ತ ಪ್ರಯಾಣ ಕೈಗೊಂಡರು.